ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಟಾಟಾ ಪವರ್ ಕಂಪನಿಗೆ ರಾಜ್ಯ ಸರ್ಕಾರ ಸಮಾನಾಂತರ ವಿದ್ಯುತ್ ವಿತರಣೆ ಪರವಾನಗಿ ನೀಡಬಾರದು ಅಂತ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ಆಗ್ರಹಿಸಿದ್ದಾರೆ. ಕೆಬಿ ಎಂಜಿನಿಯರ್ಸ್ ಅಸೋಸಿಯೇಷನ್ ಜೊತೆಗೆ ರೈತರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ವಿದ್ಯುತ್ ವಿತರಣೆ ಖಾಸಗೀಕರಣದಿಂದ ರೈತರ ಜೀವನ ಸರ್ವನಾಶವಾಗಲಿದೆ ಅಂತ ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಕುರುಬೂರು ಶಾಂತಕುಮಾರ್ ಜೊತೆಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರು ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ನೋಡೋಣ. ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷರಂತ ಕುರುಬೂರು ಶಾಂತಕುಮಾರ್ ನಮ್ಮ ಜೊತೆ ಇದ್ದಾರೆ. ಈಗ ಬಹಳ ಪ್ರಮುಖವಾದ ವಿಷಯ ಏನಂತಂದರೆ, ಟಾಟಾ ಪವರ್ ಕಂಪನಿಗೆ ಈಗ ಏನು ವಿತರಣಾ ಲೈಸೆನ್ಸ್ನ ಕೊಡಲಿಕ್ಕೆ ಹೋಗಿರುವಂಥದ್ದು, ಇದಕ್ಕೆ ಅಂದರೆ ಅವರು ಅಪ್ಲೈ ಮಾಡಿದ್ದಾರೆ, ಅದನ್ನು ಕೊಡಬಾರ್ದು ಅಂತ ಭಾರೀ ಒಂದು ವಿರೋಧ ವ್ಯಕ್ತವಾಗಿರುವಂಥದ್ದು. ಅವ್ರಿಗೆ ಕೊಟ್ಟರೆ ಏನಾಗ್ತದೆ, ಏನು ಸಮಸ್ಯೆ ಆಗುತ್ತೆ, ರೈತರಿಗೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ ಅನ್ನೋದನ್ನ ಖುದ್ದು ಅವರೊಂದಿಗೆ ಮಾತಾಡೋಣ. ಸರ್, ಇವತ್ತು ಬಹಳ ವಿಶೇಷವಾದ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. KEB ಅಸೋಸಿಯೇಷನ್ ಅವರಿದ್ದರು, ತಮ್ಮ ರೈತರಿದ್ದರು. ಟಾಟಾ ಕಂಪ್ನಿಗೆ ಯಾಕೆ ಕೊಡಬಾರ್ದು ಅಂತ ತಾವು ಹೇಳ್ತೀರಿ? ನೋಡಿ, ಖಾಸಗಿ ಕಂಪ್ನಿಗಳಿಗೆ ಕೊಟ್ಟರೆ ಈಗ ನಮ್ಮ ರೈತರಿಗೆ ಉಚಿತವಾಗಿ ಪಂಪ್ಸೆಟ್ಗಳಿಗೆ ವಿದ್ಯುತ್ ಕೊಡ್ತಾ ಇದ್ದಾರೆ, ಬಡವರಿಗೆಲ್ಲ ಭಾಗ್ಯ ಜೊತೆ ಕೊಡ್ತಾ ಇದ್ದಾರೆ. ಇದೇ ರೀತಿ ಬೇರೆ ಬೇರೆ ಸೇವೆ ರೂಪದಲ್ಲಿ ವಿದ್ಯುತ್ತನ್ನು ಕೊಡ್ತಾ ಇದ್ದಾರೆ. ಈ ಖಾಸಗಿ ಕಂಪ್ನಿಗಳು ಬಂದಾಗ ಅವರು ಯಾವುದೇ ಕಾರಣಕ್ಕೂ ಇದನ್ನೆಲ್ಲ ಕೊಡೋದಿಲ್ಲ. ಅವರೆಲ್ಲ ಜನಸಾಮಾನ್ಯರ ಮೇಲೆ ಬ್ಲೇಡ್ ಹಾಕುವಂಥ ಕೆಲಸ ಮಾಡ್ತಾರೆ. ಎಲ್ಲ ಖಾಸಗಿ ಕಂಪ್ನಿಗಳು ಅದೇ ಕೆಲಸ ಮಾಡೋದು. ಆದ್ದರಿಂದ ಇದನ್ನು ಜಾಗೃತರಾಗಿ ನಾವು ಈ ಒಂದು ವಿಚಾರವನ್ನು ಇಟ್ಟುಕೊಂಡು ವಿರೋಧ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ವಿ. ಈಗಾಗಲೇ ರಾಜ್ಯಾದ್ಯಂತ ರೈತ ಸಂಘಟನೆಗಳು ಎಲ್ಲರೂ ಕೂಡ ವಿರೋಧ ಮಾಡ್ತಾಯಿದ್ವಿ. ಆದರೆ ಇವತ್ತು ಮತ್ತಷ್ಟು ಮಾಹಿತಿಯನ್ನು ನಮ್ಮ ಇಂಜಿನಿಯರ್ ಅಸೋಸಿಯೇಷನ್ನವರು, ನೌಕರರ ಸಂಘದವರು ನಮ್ಮನ್ನೆಲ್ಲ ಒಂದು ಕಡೆ ಸೇರಿಸಿ ಭಾಳಷ್ಟು ವಿಚಾರಗಳನ್ನ ಹೇಳಿದ್ದಾರೆ. ಇದರಿಂದ ಆಗ್ತಕ್ಕಂಥ ಅನಾಹುತಗಳೇನು, ಇದರಿಂದ ಅನಾಹುತಗಳನ್ನ ಹೆಂಗೆ ತಪ್ಪಿಸ್ಕೋಬೇಕು, ಆ ವಿಚಾರದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದನ್ನ ನಮಗೆ ಮನವರಿಕೆ ಮಾಡಿದ್ದಾರೆ. ತುಂಬ ಒಳ್ಳೆಯ ವಿಚಾರ. 124 ವರ್ಷದ ಹಿಂದೆ KEB ಅಂತಕ್ಕಂಥ ಸಂಸ್ಥೆ ಪ್ರಾರಂಭ ಆಗ್ತದೆ. 5,500 ಕೋಟಿ ರೂಪಾಯಿ ಖರ್ಚು ಮಾಡಿ ಅದು ಜನಸಾಮಾನ್ಯರಿಗೆ ಸೇವೆಯನ್ನು ಮಾಡಬೇಕು, ಜನಸಾಮಾನ್ಯರಿಗೆ ಉತ್ತಮ ವಿದ್ಯುತ್ತನ್ನು ಕೊಡಬೇಕು ಅಂಥೇಳಿ ಆರಂಭ ಆದಂಥ ಸಂಸ್ಥೆ. ಇವತ್ತು ಕರ್ನಾಟಕದ ಉದ್ದಗಲಕ್ಕೂ ಮನೆ ಮನೆಗೆಲ್ಲ ವಿದ್ಯುತ್ ಕೊಟ್ಟಿದ್ದಾರೆ 124 ವರ್ಷದಲ್ಲಿ. ಅವರ ಸೇವೆಯನ್ನು ನಾವು ಪ್ರಶಂಸೆ ಮಾಡಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಯಾವುದೇ ಲಾಭವನ್ನು ಗಳಿಸ್ತೀನಿ ಸೇವೆಯನ್ನು ಮಾಡ್ಕೊಂಡು ಬಂದಿರತಕ್ಕಂಥ ಸಂಸ್ಥೆಯ ನೌಕರರನ್ನು ಬೀದಿ ಪಾಲು ಮಾಡಲಿಕ್ಕೆ ಮತ್ತು ಗ್ರಾಹಕರನ್ನು ಬೀದಿ ಪಾಲು ಮಾಡಲಿಕ್ಕೆ, ರೈತರನ್ನು ಒಕ್ಕಲೆಬ್ಬಿಸಲಿಕ್ಕೆ ಮಾಡ್ತಕ್ಕಂಥ ತಂತ್ರಗಾರಿಕೆ ಕುತಂತ್ರವನ್ನು ನಾವು ವಿರೋಧಿಸಬೇಕು ಅಂತೇಳಿ ತೀರ್ಮಾನ ಮಾಡಿದ್ದೀವಿ. ಇವಿಷ್ಟು ಕುರುಬೂರು ಶಾಂತಕುಮಾರ್ ಅವ್ರ ಮಾತು. ಏನಂದರೆ, ರೈತರು ಮತ್ತು ಗ್ರಾಹಕರು ಎಚ್ಚೆತ್ಕೊಳ್ಬೇಕು, ಹೆಚ್ಚೆಚ್ಚು ಆಕ್ಷೇಪಣೆಗಳನ್ನು ಸಲ್ಲಿಸಬೇಕು, ಜೊತೆಗೆ ಮುಂದೆ ಬರ್ತಿರುವಂಥ ಈ ಅಪಾಯವನ್ನು ಗ್ರಹಿಸಬೇಕು ಎನ್ನುವಂಥ ವಿಚಾರವನ್ನು ಅವ್ರು ಹೇಳ್ತಾ ಇದ್ದಾರೆ. ಹಾಗಾದರೆ ಜನಸಾಮಾನ್ಯರು ಏನು ಮಾಡ್ತಾರೆ, ರೈತರು ಇದಕ್ಕೆ ತಮ್ಮ ಸಪೋರ್ಟನ್ನು ಕೊಡ್ತಾರಾ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ರಾಜ್ಯಾದ್ಯಂತ ಹೋರಾಟಗಳು ಕೂಡ ಆರಂಭ ಆಗಿದೆ, ರೈತರು ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಈ ಒಂದು ಪ್ರಸ್ತಾವನೆಯನ್ನು ತೆಗೆದುಕೊಳ್ಳಲಿಕ್ಕೆ ಅವನು ವಿರೋಧವನ್ನು ವ್ಯಕ್ತಪಡಿಸ್ತಾ KERCಗೆ ನಿರ್ದೇಶನ ಕೊಡುತ್ತಾ ಅನ್ನೋದನ್ನ ನಾವು ಕಾದು ನೋಡಬೇಕಾಗುತ್ತೆ. ಕ್ಯಾಮ್ರಾ ಪರ್ಸನ್ ಶಂಕರ್ ಜೊತೆ ಪ್ರಸನ್ನ ದೇವನೂರು, ಜಿ ಕನ್ನಡ ನ್ಯೂಸ್, ಬೆಂಗಳೂರು.